ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿರವರ ನೇತೃತ್ವದ ಕಾರ್ಯಕಾರಿ ಸಮಿತಿಯ ತೀರ್ಮಾನದಂತೆ ನೌಕರರ ವಿವಿಧ ಬೇಡಿಕೆಗಳಾದ 7ನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವುದು, ಎನ್ಪಿಎಸ್ ರದ್ದುಗೊಳಿಸಿ ಒಪಿಎಸ್ ಯೋಜನೆ ಮರುಜಾರಿಗೊಳಿಸುವುದು ಮತ್ತು ಆರೋಗ್ಯ ಸಂಜೀವನಿ ಯೋಜನೆಯ ಅನುಷ್ಠಾನವನ್ನು ಸರ್ಕಾರದ ಮುಂದೆ ಮಂಡಿಸುವ ಮೊದಲ ಹಂತವಾಗಿ ಇಂದು ಕೆಜಿಎಫ್ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತಹಸೀಲ್ದಾರ್ ನಾಗವೇಣಿರವರಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಎಲ್ ನರಸಿಂಹಮೂರ್ತಿ, ಡಿಸ್ಟಿಕ್ ಸರ್ಜನ್ ಡಾಕ್ಟರ್ ಸುರೇಶ್ ಕುಮಾರ್, ಡಾಕ್ಟರ್ ಅಭಿಷೇಕ್, ಗೌರವಾಧ್ಯಕ್ಷರಾದ ಗಿರೀಶ್, ಕಾರ್ಯದರ್ಶಿ ಕೃಷ್ಣಮೂರ್ತಿ, ವೃಂದ ಸಂಘಗಳ ಅಧ್ಯಕ್ಷರುಗಳಾದ ಡಾಕ್ಟರ್ ಬಾಬು, ಶ್ರೀನಿವಾಸ್, ಅಶ್ವಥ್, ಮಾಲ್ತೇಶ್, ಗಂಗಾಧರ್, ಸರಸ್ವತಿ, ಸತೀಶ್ ಕುಮಾರ್, ಪದಾಧಿಕಾರಿಗಳಾದ ಶ್ರೀಧರ್, ಅನಿಲ್ ಕುಮಾರ್, ನಾಗೇಶ್, ಸುಬ್ರಹ್ಮಣಿ, ಸೂಡಪ್ಪ, ಕೃಷ್ಣಮೂರ್ತಿ, ಸುಮಿತ್ರಾಬಾಯಿ, ಅಂಬರೀಶ್, ಭಾರತಿ, ಉಮಾದೇವಿ ಹಾಗೂ ವಿವಿಧ ಇಲಾಖೆಗಳ ನೌಕರರು ಹಾಜರಿದ್ದರು. ಹಾಗೂ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ನಾಗವೇಣಿ ಮೇಡಮ್ ಅವರೇ, ಈ ಒಂದು ಏನು ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ತಿಂಗಳ 7ರಂದು ಚಿಕ್ಕಮಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಆದಂಥ ಒಂದು ತೀರ್ಮಾನದಂತೆ ಏನು ನಮಗೆ 3 ಪ್ರಮುಖ ಬೇಡಿಕೆಗಳಿದ್ದಾವೆ, ಆ ಪ್ರಮುಖ 3 ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವ ನಿಟ್ಟಿನಲ್ಲಿ ಒಂದು 3 ಹಂತದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಮನವಿ ಪತ್ರವನ್ನು ಕೊಟ್ಟು ಮಾನ್ಯ ತಹಸೀಲ್ದಾರರು ಹಾಗೂ ಶಾಸಕರು ಮತ್ತು ಮಂತ್ರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು. 2ನೇ ಹಂತದಲ್ಲಿ ಏನು ನಮ್ಮ ಸೆಷನ್ ಮಂಡೆಯಿಂದ ಪ್ರಾರಂಭ ಆಗ್ತದೆ, ಆ ಸೆಷನ್ನಲ್ಲೂ ಕೂಡ ಏನು ಆ ಸೆಷನ್ ನಡೆಯತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಶಾಸಕರು ಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ಹಾಕಿ ಇದನ್ನು ಹಕ್ಕೊತ್ತಾಯ ಮಾಡ್ತಕ್ಕಂಥದ್ದು. ಕೊನೆಯ ಹಂತ ನಮಗೆಲ್ಲೂ ನ್ಯಾಯ ಸಿಗಲಿಲ್ಲ ಅನ್ನೋ ಸಂದರ್ಭ ಬಂದಾಗ ಕೊನೆಯದಾಗಿ ನಾವು ಇದೇ ತಿಂಗಳ 29ರ ನಂತರ ಆಗಸ್ಟ್ ಮೊದಲ ವಾರದಲ್ಲಿ ಅನಿರ್ದಿಷ್ಟಾವಧಿ ನಾವು ಗೈರು ಹಾಜರು ಆಗುವ ಮುಖಾಂತರ ಈ ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ, ನಮ್ಮ ಪ್ರಮುಖ ಬೇಡಿಕೆಗಳ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ರಾಜ್ಯ 7ನೇ ವೇತನ ಆಯೋಗ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಸಲ್ಲಿಸಿದ್ದು, ಯಥಾವತ್ತಾಗಿ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ. 2ನೇದಾಗಿ ಎನ್ಪಿಎಸ್ ಅನ್ನ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಮರುಜಾರಿಗೊಳಿಸಿ ಅವರಿಗೆ ಜೀವನ ಭದ್ರತೆಯನ್ನು ನೀಡಬೇಕು ಅಂತಕ್ಕಂಥದ್ದು 2ನೇ ಮನವಿ. 3ನೇದು ನಮ್ಮ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಈಗಾಗಲೇ ಗೆಜೆಟ್ ನೋಟಿಫಿಕೇಶನ್ ಆಗಿ ಸಚಿವ ಸಂಪುಟದ ಅನುಮೋದನೆ ಆಗಿ, ಆದರೆ ಕೆಲವೊಂದು ಇದರಲ್ಲಿ ಆರ್ಥಿಕ ಹೊರೆ ಕೂಡ ಆಗೋದಿಲ್ಲ. ಯಾಕಂದ್ರೆ ನಾವು ವಂತಿಗೆ ಕೊಡ್ತೀವಿ, ಯಾಕಂದ್ರೆ ಅದಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ. ನಮ್ಮ ನೌಕರರು, ಡಯಾಲಿಸಿಸ್ ಪೇಷಂಟ್ಸು ಪ್ರತಿದಿನ ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡೋರು ಬಹಳ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಇದೇನಾದ್ರೂ ನಮಗೆ ಇಂಪ್ಲಿಮೆಂಟ್ ಆದ್ರೆ ಬಹಳ ನಮ್ಗೆ ಅನುಕೂಲ ಆಗುತ್ತೆ. ವಂತಿಗೆ ಬರುತ್ತೆ, ಸರ್ಕಾರಕ್ಕೂ ಯಾವುದೇ ಆರ್ಥಿಕವಾಗಿ ಹೊರೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ಬಹಳ ಅತಿ ಶೀಘ್ರವಾಗಿ ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಮಾನ್ಯ ಸರ್ಕಾರದ ಮುಂದೆ ನಾವೆಲ್ಲ ಕೂಡ ನಮ್ಮ ಸಂಘದ ವತಿಯಿಂದ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ವಿ. ಈ 3 ಕೂಡ ನ್ಯಾಯಯುತ ಬೇಡಿಕೆಗಳಾಗಿದ್ದು ಇವನ್ನ ಜಾರಿಗೊಳಿಸೋದ್ರಲ್ಲಿ ಬಹಳ ಯಾಕೋ ವಿಳಂಬ ಆಗ್ತಾ ಇದೆ. ಹಾಗಾಗಿ ಮಾನ್ಯ ನಮ್ಮ ಘನ ಸರ್ಕಾರ ಈ ಒಂದು ಆದೇಶಗಳನ್ನ ಬೇಗ ಹೊರಡಿಸಿ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಂತೇಳಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಲ್ಲಿ ಮನವಿಯನ್ನ ನಮ್ಮ ಎಲ್ಲ ನೌಕರರು ಮತ್ತೆಲ್ಲ ವೃಂದ ಸಂಘಗಳು, ಎಲ್ಲ ಪದಾಧಿಕಾರಿಗಳು, ಪ್ರತಿಯೊಬ್ಬ ನೌಕರರ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಕೂಡ ನಾವು ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ. ದಯವಿಟ್ಟು ಇದನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟು ಬೇಗ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ನಮ್ಮ ಕೂಗು ಕೇಳುವಂತೆ ತಾವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಸೊ ಈ ದಿನ ಏನು ತಾವೆಲ್ಲರೂ ಒಂದು ಸರ್ಕಾರದ ನೌಕರರ ಎಲ್ಲ ಒಂದು 3 ಪ್ರಮುಖ ಬೇಡಿಕೆಗಳನ್ನು ಕೊಟ್ಟಿದ್ರು. ಅವೆಲ್ಲನೂ ಇದು ತುಂಬಾ ವರ್ಷಗಳಿಂದ ನಾವು ಕೇಳ್ತಾ ಇರುವಂತ ಬೇಡಿಕೆಗಳೇ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರೆ 8th ಪೇ ಕಮಿಷನ್ ಆಲ್ರೆಡಿ ಕೊಡೋ ಸ್ಟೇಜಲ್ಲಿ ಇದೆ. ನಮ್ದು ಇನ್ನು 7th ಪೇನೇ ಕೊಟ್ಟಿಲ್ಲ. ಸೊ ಅದನ್ನ 7th ಪೇ ಕಮಿಷನ್ ಕೊಡಲೇಬೇಕು ಅಂತ ನಮ್ಮ ಸರ್ಕಾರಿ ನೌಕರೆಲ್ಲ ಏನು ಒತ್ತಾಯ ಮಾಡ್ತಾ ಇದ್ರು ಅದು. ಮತ್ತೆ ಸುಮಾರು ಒಂದು 7-8 ವರ್ಷಗಳಿಂದನೂ ನಾವು ಓಲ್ಡ್ ಎನ್ಪಿಎಸ್, ನ್ಯೂ ಎನ್ಪಿಎಸ್ ಹೋಗ್ಬಿಟ್ಟು ಓಲ್ಡ್ ಎನ್ಪಿಎಸ್ ಪಿಂಚಣಿ ಜಾರಿಗೊಳಿಸಬೇಕು ಅಂತ ಸರ್ಕಾರ ಮಟ್ಟದಲ್ಲಿ ಎಲ್ಲಾ ನಾವು ಸರ್ಕಾರಿ ನೌಕರರು ಕೇಳ್ತಾ ಇದ್ದೀವಿ. ಆ ಒಂದು ಬೇಡಿಕೆ ಹಾಗೂ ವಿಮೆ ಯೋಜನೆಯನ್ನು ಸಂಜೀವನಿ ವಿಮೆ ಯೋಜನೆಯನ್ನು ಶೀಘ್ರವಾಗಿ ಜಾರಿಗೊಳಿಸಬೇಕು ಅಂತ ಏನು ಸರ್ಕಾರಿ ನೌಕರರು ಕೇಳ್ತಾ ಇದ್ರು. ಇವುಗಳಿಂದ ಸುಮಾರು ಲಕ್ಷಾಂತರ ಸರ್ಕಾರಿ ನೌಕರರಿಗೆಲ್ಲ ಅವರ ಕುಟುಂಬದವರಿಗೂ ಇದರಿಂದ ತುಂಬಾನೇ ಅನುಕೂಲ ಆಗುತ್ತೆ. ಈ 3 ಬೇಡಿಕೆಗಳನ್ನು ಸರ್ಕಾರದವರು ಆದಷ್ಟು ಬೇಗ ಜಾರಿಗೊಳಿಸಬೇಕು ಅಂತ ಏನು ನಾವು ಸರ್ಕಾರಿ ನೌಕರೆಲ್ಲ ಕೇಳ್ತಾ ಇದ್ದಾರೋ ಆ ಒಂದು ಮನವಿಯನ್ನು ಈ ದಿನ ನಾನು ದಂಡಾಧಿಕಾರಿಯಾಗಿ ಕೆಜಿಎಫ್ ತಾಲೂಕು ದಂಡಾಧಿಕಾರಿಯಾಗಿ ಪಡೆದಿದ್ದೇನೆ. ನೆಕ್ಸ್ಟ್ ಎಲ್ಲ ನಿಮ್ಮ ಒಂದು ಮನವಿ ತರನೇ ಅದು 15th ಸೆಷನ್ ನಡೆದಿಂದ ಅಷ್ಟೊತ್ತಿಗೆ ನೀವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಮನವಿ ಮಾಡಿದ್ದೀರಾ. ಖಂಡಿತ ಈ ದಿನನೇ ಈ ಒಂದು ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೇನೆ.